ಹೋರಾಟ ಯಾರ ವಿರುದ್ಧ ಮುಂದುವರಿಬೇಕು, ತಾವು ಯಾವ ಪಕ್ಷದಲ್ಲಿದ್ದರೆ ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಮಾತೆತ್ತರಿ ಹಿಂದುತ್ವ ಇನ್ನು ಉತ್ತರ ಕರ್ನಾಟಕ ಅಂತ ಹೇಳ್ತಿರಲ್ಲ, ಆತ್ಮಾವಲೋಕನ ಮಾಡ್ಕೊಳ್ರಿ. ಮೊದಲು ನೀವು ಯಾವ ಪಕ್ಷದಲ್ಲಿದ್ದೀರಿ, ಯಾರ ವಿರುದ್ಧ ಹೋರಾಟ ಮುಂದುವರಿಯುತ್ತೆ, ಇದನ್ನು ಆತ್ಮಾವಲೋಕನ ಮಾಡ್ಕೊಂಡು ಮುಂದುವರಿಬೇಕು. ಹಂಗಾರೆ ನಮ್ಮ ರಾಷ್ಟ್ರೀಯ ಮೊನ್ನೆ ನೋಟಿಸ್ ಬಂದಿಲ್ಲ ಅಂತ ಹೇಳಿದರು, ಕಳೆದ 2 ದಿವಸದಿಂದ ಫೇಕ್ ಅಂತ ಹೇಳಿದರು, ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿದ್ರಿ. ಅದಾದ ನಂತರ ಮತ್ತು ನಿನ್ನೆ ಶಿಸ್ತು ಸಮಿತಿಯ ಅಧ್ಯಕ್ಷನ ಭೇಟಿ ಮಾಡಿರಿ. ಅಂದರೆ ನಿಮ್ಮದು ದ್ವಿಮುಖ ರೀತಿನಾ? ನೋಡಿ, ಒಂದು ಸಾರಿ ರಾಷ್ಟ್ರೀಯ ಯಾರ ವಿರುದ್ಧ ಶಿಸ್ತು ಕ್ರಮ ಅಂತ ನೋಟಿಸ್ ಕೊಟ್ಟಾದ್ಮೇಲೆ, ಅದು ಉತ್ತರ ಕೊಟ್ಟಾದ್ಮೇಲೆ ಅದು ಮಾತಾಡಬಾರ್ದು. ನಾವು ಒಟ್ಟಾಗಿ ಒಂದು ಆವಾಗ ಹೋಗ್ಬೇಕಂದ್ರೆ ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ತೀವಿ ಅಂತ ಹೇಳ್ರಿ. ನೋಡಿ, ಇವತ್ತು ಭಾಳ ಪ್ರಮುಖವಾಗಿ ನಿನ್ನೆ ದಿವಸ ಇಡಿ ಲೋಕಾಯುಕ್ತಕ್ಕೆ ವರದಿಯನ್ನು ಸಬ್ಮಿಟ್ ಮಾಡಿದ್ದಾರೆ. ಲೋಕಾಯುಕ್ತಕ್ಕೆ ವರದಿ ಸಬ್ಮಿಟ್ ಮಾಡಿದ್ದಾರೆ. 700 ಕೋಟಿ ಕೇವಲ 14 ಸೈಟ್ ಅಷ್ಟೇ ಅಲ್ಲ, 1100 ಸೈಟ್ಗಳು 700 ಕೋಟಿ ಭ್ರಷ್ಟಾಚಾರ ಆಗಿದೆ. ಎಷ್ಟು? 1904 ಕರೆಕ್ಟ್, ಎಸ್ ಕ್ಷಮೆ ಇರಲಿ, 1904 ಸೈಟ್ಗಳು, ಕೇವಲ 14 ಸೈಟ್ಗಳು ಮುಖ್ಯ ಅಲ್ಲ, ಏನು 700 ಕೋಟಿಗೆ ಹೆಚ್ಚು ಭ್ರಷ್ಟಾಚಾರ ಆಗಿದೆ ಅಂತೇಳಿ ಇಡಿ ಅವರು ವರದಿಯನ್ನು ಕೊಟ್ಟಿದ್ದಾರೆ. ಯಾವ ಮೂಢದ ವಿರುದ್ಧ ರಾಜ್ಯದ ಅಧ್ಯಕ್ಷರು ಪಾದಯಾತ್ರೆ ಮಾಡಿದರು, ವಾಲ್ಮೀಕಿ ನಿಗಮ ಹೋರಾಟ ಮಾಡಿದರು, ಭ್ರಷ್ಟಾಚಾರದ ಹೋರಾಟ ಮಾಡಿದರು. ವಿಜಯೇಂದ್ರ ವ್ಯಕ್ತಿ ಅಲ್ಲ, ಪಕ್ಷ, ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು. ನಾವು ಒಟ್ಟಾಗಿ ಒಂದಾಗಿ ಹೋಗ್ಬೇಕಂದ್ರೆ ನಿಮ್ಮ ನಡವಳಿಕೆಗಳನ್ನು ಬದಲಾವಣೆ ಮಾಡಿಕೊಡ್ರಿ. ನಿಮ್ಮ ಆಯಿತು, ವಿಪಕ್ಷ ನಾಯಕರು, ರಾಜ್ಯದ ಅಧ್ಯಕ್ಷರು ಒಟ್ಟಾಗಿ ಹೋಗ್ಬೇಕು. ನೋಡೋಣ, ರಾಷ್ಟ್ರೀಯ ನಾಯಕರು ಏನು ಹೇಳಿದ್ರೆ ನನಗೆ ಮಾಹಿತಿ ಇಲ್ಲ, ನೋಡೋಣ. ಅದಾದ ನಂತರ ನಾವು ಒಟ್ಟಾಗಿ ಇನ್ನೂ ಭಾಳಷ್ಟು ಜನ ಸೇರ್ತೀವಿ, ಚರ್ಚೆ ಮಾಡ್ತೀವಿ. ನಾವು 100ಕ್ಕೆ 100 ಡೆಲ್ಲಿಗೆ ಹೋಗ್ತೀವಿ. ಈಗ ಕಾದ್ ನೋಡಿ, ಎಲ್ಲವೂ ಬಹಿರಂಗವಾಗಿ ಹೇಳಲ್ಲ, ಕಾದ್ ನೋಡಿ. ನಾವು ದಿಲ್ಲಿಗೆ ಹೋಗ್ತೀವಿ, ನಾವು ಹೈಕಮಾಂಡ್ ಭೇಟಿ ಮಾಡ್ತೀವಿ, ಕರ್ನಾಟಕ ರಾಜ್ಯದ ವಸ್ತುಸ್ಥಿತಿನ ಮನವರಿಕೆ ಮಾಡಿಕೊಡ್ತೀವಿ. ರಾಜ್ಯದ ಅಧ್ಯಕ್ಷರಾದ ವಿಜಯೇಂದ್ರ ಅವರು ಯಡಿಯೂರಪ್ಪ ಪಾರ್ಟಿ ಕಟ್ಟಿದ್ದು, ಸೈಕಲ್ ತೊಳೆದು, ಕಾರ್ ಓಡಿಸಿದ್ದು ಯಡಿಯೂರಪ್ಪ, ಅಂತರ ವಿರುದ್ಧ ಮಾತಾಡ್ತಾರೆ. ಇದು ಒಳ್ಳೆಯದಲ್ಲ. ಮತ್ತು ರಾಜ್ಯದ ಅಧ್ಯಕ್ಷರು ವ್ಯಕ್ತಿ ಅಲ್ಲ, ಪಕ್ಷದ ಜೊತೆಗಿರ್ಬೇಕವಿನ ಇವರು ಪರ್ಯಾಯವಾಗಿ ಇವ್ರದೇ ಸಂಘಟನೆ ಅಂದರೆ ಯಾರು ಒಪ್ಪಲ್ಲ. ನಿಮ್ದು ಎಷ್ಟು ಜನರ ತಂಡ ಇದೆ ಸರ್? ಮೊನ್ನೆ ಭಾಳಷ್ಟು ಜನ ಮಾಜಿ ಸಚಿವರು, ಮಾಜಿ ಶಾಸಕರು ಸೇರಿದ್ವಿ. ಕಾದ್ ನೋಡಿ. ಧನ್ಯವಾದಗಳು.